ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಜಿಗುಜ್ಜೆ ಪಲ್ಯ ಮಾಡುವ, ತುಂಬಾ ರುಚಿಯಾಗಿರುತ್ತದೆ, ಅಷ್ಟೇ ಮಾಡುವುದು ಸುಲಭ. ಇದು 1 kg ಜಿಗುಜ್ಜೆ. ಇದನ್ನು ಫಸ್ಟ್ ಕಟ್ ಮಾಡುವ. ಕಡಾಯಿಗೆ ನೀರು ಹಾಕಿ ಇದನ್ನು ಇನ್ನು ಬೇಯಲಿಕ್ಕೆ ಹಾಕುವ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ, ಈರುಳ್ಳಿ ಸ್ವಲ್ಪ, ಇನ್ನು ಮುಚ್ಚಳ ಇಟ್ಟು ಒಂದು 20 ನಿಮಿಷ ಬೇಯಿಸುವ. ಅದು ಬೇಯುವಾಗ ನಾವು ಮಸಾಲೆ ಹುರಿಯುವ. ಸ್ವಲ್ಪ ಎಣ್ಣೆ, 5 ಉದ್ದ ಮೆಣಸು ಮತ್ತೆ 10 ಗಿಡ್ಡ ಮೆಣಸು, 1.5 ಸ್ಪೂನು ಕೊತ್ತಂಬರಿ, 1/4 ಸ್ಪೂನು ಜೀರಿಗೆ, 10 ಮೆಂತೆ, ಸ್ವಲ್ಪ ಕರಿಬೇವು. ರೋಸ್ಟ್ ಮಾಡುವ. ಒಂದು 3 ನಿಮಿಷ ರೋಸ್ಟ್ ಆದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡುವ. ಇದು ಆಯಿತು. ಒಂದು ಬೌಲಿಗೆ ಹಾಕಿಡುವ. ಇನ್ನು ಅದೇ ಬೌಲಿಗೆ ಕೊಕೊನಟ್ ಹಾಕಿ ರೋಸ್ಟ್ ಮಾಡುವ. ಸ್ವಲ್ಪ ಅರಸಿ, ರೋಸ್ಟ್ ಮಾಡಿಟ್ಟ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕುವ. ಫಸ್ಟ್ ಇದನ್ನು ಗ್ರೈಂಡ್ ಮಾಡಿ ಮತ್ತೆ ಕಾಯಿ ತುರಿ ಹಾಕುವ. ಇದನ್ನೀಗ 1 ಸುತ್ತು ತಿರುಗಿಸಿದ್ರೆ ಸಾಕು. ಈಗ ಮಸಾಲ ರೆಡಿ ಆಯಿತು. ಹೀಗೆ ಆಗಬೇಕು, ತರಿಯಾಗಿ ನೋಡಿ. ಈಗ ಇದು ಬೆಂದಿದೆ. ಇನ್ನು ಇದಕ್ಕೆ ಹಾಕಿ ಸ್ಟೀಮ್. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಮಸಾಲ ಹಾಕುವ. ಒಂದು 5 ನಿಮಿಷ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈಗ ಜಿಗುಜ್ಜೆ ಹಾಕುವ. ಈಗ ಜಿಗುಜ್ಜೆ ಸುಕ್ಕ ರೆಡಿ ಆಯಿತು. ಇದನ್ನು ರೈಸ್ ಜೊತೆ ತಿನ್ಬಹುದು, ಚಪಾತಿ ಜೊತೆಯೂ ತಿನ್ಬಹುದು.